ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಮುನ್ನುಡಿ ಅಂತ ಹೇಳ್ಬೋದು ನಮ್ಮ ಗಜ ಪಯಣ. ಈ ಗಜ ಪಯಣದ ನಿಮಿತ್ತ ನಾವೆಲ್ಲರೂ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಏನು ಬರುವ ಅಕ್ಟೋಬರ್ 12ನೇ ತಾರೀಕಿಗೆ ದಸರಾ ಮಹೋತ್ಸವ ಆಚರಿಸಲಾಗ್ತಾ ಇದೆ. ಈ ಮಹೋತ್ಸವದ ಅತ್ಯಂತ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಜಂಬೂ ಸವಾರಿ. ಜಂಬೂ ಸವಾರಿ ಬಿಟ್ಟರೆ ದಸರಾ ಮಹೋತ್ಸವ ಆಗೋದಿಲ್ಲ. ಆ ಜಂಬೂ ಸವಾರಿಗೆ ಇವತ್ತು ಇಲ್ಲಿ ನಮ್ಮ ಅರಣ್ಯ ಇಲಾಖೆ ವತಿಯಿಂದ 9 ಆನೆಗಳು, ಒಟ್ಟಾಗಿ 14 ಆನೆಗಳನ್ನು ಈ ಜಂಬೂ ಸವಾರಿಯಲ್ಲಿ ಭಾಗವಹಿಸಲಿಕ್ಕೆ ಆಯ್ಕೆ ಮಾಡಲಾಗಿದೆ. ಇವತ್ತು 9 ಆನೆಗಳಿಗೆ ಇಲ್ಲಿಂದ ಮೈಸೂರಿಗೆ, ಅರಮನೆ ನಮ್ಮ ನಗರಿಯಾದಂಥ ಮೈಸೂರಿಗೆ ಪ್ರಯಾಣ ಮಾಡಲಿಕ್ಕೆ ಪೂಜೆ ಮಾಡಿ ಸಾಂಪ್ರದಾಯಿಕವಾಗಿ ಹಿಂದೆ ಯಾವ ರೀತಿಯಲ್ಲಿ ಆನೆಗಳಿಗೆ ನಗರಕ್ಕೆ ಬೀಳ್ಕೊಡೆ ಮಾಡ್ತಾ ಇದ್ವಿ, ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ನಾನು, ಮಾನ್ಯ ಮಹದೇವಪ್ಪನವರು, ಮಾನ್ಯ ವೆಂಕಟೇಶ್ರವರು, ಮಾನ್ಯ ಹರೀಶ್ ಗೌಡರು, ಮಾನ್ಯ ರವಿಕುಮಾರ್ ಅವರು, ಮಾನ್ಯ ಇತ್ತೀಚೆಗೆ ಎಲ್ಲ ಶಾಸಕರುಗಳು ಎಲ್ಲರೂ ಸೇರಿ ಇವತ್ತು ಪೂಜೆ ಮಾಡಿದ್ದೇವೆ. ಮತ್ತು ಇನ್ನೂ 5 ಆನೆಗಳು ಮುಂದಿನ ದಿನಮಾನಗಳಲ್ಲಿ ಇಲ್ಲಿಂದ ಮತ್ತೆ ನಗರಕ್ಕೆ ಹೋಗ್ತವೆ. 23ನೇ ತಾರೀಕಿಗೆ ಅರಮನೆಗೆ ಈ ಆನೆಗಳು ಇವತ್ತು ರೀಚ್ ಆಗ್ತವೆ. ಹೀಗಾಗಿ ನಾನು ಹಿಂದಿನ ಸಲ ಹೋದ ವರ್ಷ ನಿಶಾನೆ ಆನೆ ಅಂತ ಹೇಳಿ ಅರ್ಜುನ ಆನೆ ಎಲ್ಲರಿಗೆ ಮಾರ್ಗದರ್ಶನ ಮಾಡ್ತಾ ಇವತ್ತು ಈ ಒಂದು ದಸರಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ನಾವು ನೋಡಿದ್ದೇವೆ. ಆದರೆ ದುರದೃಷ್ಟವಶಾತ್ ಒಂದು ಪುಂಡಾನೆ ಜೊತೆಯಲ್ಲಿ ಹೋರಾಟದಲ್ಲಿ ಅರ್ಜುನ್ ಮೃತಪಟ್ಟಿದ್ದಾನೆ. ಅವನಿಗೆ ನಾನು ಈ ಒಂದು ಇವತ್ತಿನ ದಿವಸ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಅರ್ಜುನನ ಸ್ಮಾರಕವನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ಚಾಮುಂಡೇಶ್ವರಿ ದೇವಿಯ ಒಂದು ಅಂಬಾರಿ ಇದೆ, ಅಂಬಾರಿ ಹೊರುವಂಥ ಕೆಲಸ ಹೋದ ವರ್ಷನೂ ಅಭಿಮನ್ಯು ಆನೆ ಮಾಡಿದ್ದ. ಈ ಸಲನೂ ಅಭಿಮನ್ಯು ಆನೆನೇ ಒಂದು ಅಂಬಾರಿ ಹೊರುವಂಥ ಒಂದು ನೇತೃತ್ವ ಅವರೇ ಆನೆನೇ ವಹಿಸ್ಕೊಡ್ತಾ ಇದ್ದಾನೆ. ಹೀಗಾಗಿ ನಾನು ಚಾಮುಂಡಿ ದೇವಿಗೆ ಪ್ರಾರ್ಥನೆ ಮಾಡ್ತೀನಿ. ದೇವಿ ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸರ್ಕಾರ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಈ ರಾಜ್ಯದ ಎಲ್ಲ ಜನರಿಗೆ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ, ಒಳ್ಳೆ ಮಳೆ ಆಗಲಿ, ಎಲ್ಲರಿಗೂ ಬೆಳೆ ಆಗಲಿ, ಎಲ್ಲರಿಗೂ ಶುಭ ಆಗಲಿ ಅಂತಲೇ ಹಾರೈಸಿ ಇದಕ್ಕೆ ನಾನು ಮತ್ತು ಇತರ ಮಂತ್ರಿಗಳು, ಶಾಸಕರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಹೌದು, ಮಾಡ್ತಾ ಇದ್ದೇವೆ. ಇವತ್ತು ಅರ್ಜುನನಿಗೆ ಸ್ಮಾರಕ ಮಾಡುವಂಥ ಕೆಲಸ ಮಾಡಿದ್ದೇವೆ. ನಾವು ನಮ್ಮ ಹಾಸನ್ನ ಏನು ಅರ್ಜುನ್ ಮೃತಪಟ್ಟಂಥ ಅಸಲೂರು ಗ್ರಾಮದಲ್ಲಿ ಈಗಾಗಲೇ ಅರ್ಜುನ ಸ್ಮಾರಕಕ್ಕೆ ನಾನು ಶಂಕುಸ್ಥಾಪನೆ ಮಾಡಿದ್ದೇನೆ. ಅರ್ಜುನ್ ಆನೆ ಇರುವಂಥ ಏನು ಆನೆ ಶಿಬಿರ ಇತ್ತು, ಆ ಶಿಬಿರ ಬಳ್ಳಿಯಲ್ಲಿನೂ ಒಂದು ಸ್ಮಾರಕ ಮಾಡಬೇಕು ಅಂತ ಮಾಡಿದ್ದೇವೆ. ಅನಿಲ್ ಚಿಕ್ಕಮಾದವರು ಇನ್ನೊಂದು ನಮ್ಮ ವಸ್ತು ಪ್ರದರ್ಶನದಲ್ಲಿ, ಎಕ್ಸಿಬಿಷನ್ನಲ್ಲಿ ಒಂದು ಅರ್ಜುನ್ ಆನೆ ಅಂಬಾರಿ ಹೊತ್ತಂಥದ್ದು ಆ ಒಂದು ಇವತ್ತು ಸ್ಮಾರಕ ಮಾಡಬೇಕು ಅನ್ನುವಂಥ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ.